ಸೊ ಬ್ರಾಹ್ಮಣ ಪ್ರಸಾದಂ ಅಂತೇಳಿ ಹೆಸರು ಹೆಂಗೆ ಉಟ್ಕೊಳ್ತು? ನಮಗೆ ಸ್ಟಾರ್ಟ್ ಬಂದಿದೆ ಮನೆ ಊಟ ಕೊಡೋಣ ಅಂತ ನಾನು ಬಂತು. ನಿಮಗೆ ಬಂದಿದ್ದು? ಹಾಂ, ಎಕ್ಸಾಕ್ಟ್ಲಿ ನಾವು ಮನೇಲಿ ಏನು ತಿಂತೀವಿ ಕಿಚನಲ್ಲಿ ಡೈರೆಕ್ಟ್ ಹೋಟ್ಲಿಗೆ ನಾನು ಕೊಡಬೇಕು. ಈ ನರಸಿಂಹ ಸಾಲಿಗ್ರಾಮ, ಶ್ರೀಚಕ್ರ ಮತ್ತು ಚಂದ್ರಮೌಳೇಶ್ವರ ನಮ್ಮದು ಒಂದು ತುಂಬ ವರ್ಷಗಳಿಂದ ಅದು ಏನು ಬಂದಿದೆ. ಅದು ಅದಕ್ಕೆ ನೈವೇದ್ಯ ಮಾಡಬೇಕು. ನಿತ್ಯ ಸಾಲಿಗ್ರಾಮ ಇಟ್ಕೊಂಡ್ರೆ ನಮ್ಮಲ್ಲಿ ಅದು ನೈವೇದ್ಯ ಮಾಡಲೇಬೇಕು. ನಿತ್ಯ ಪೂಜೆ ಜನಕ್ಕೆ ನಾವು ತಿನ್ನೋದು ಎಕ್ಸಾಕ್ಟ್ಲಿ ನಾವು ತಿನ್ನೋದೇ ನಾವು ಕೊಡಬೇಕು ಅಂದ್ಕೊಂಡಾಗ ನೈವೇದ್ಯ ಮಾಡಿಬಿಟ್ಟೆ ಕೊಡೋಣ. ಅದು ನೈವೇದ್ಯ ಮಾಡಿ ಆದ್ಮೇಲೆ ನೀವು ಯಾವುದೇ ಫುಡ್ ಆದರೂ ಪ್ರಸಾದನೇ ಆಗ್ಬಿಡುತ್ತೆ. ಸೊ ಅಲ್ಲಿ ಒಂದು ಸ್ಪರ್ಶತೆ ಇರುತ್ತೆ, ಏನು ದೇವ್ರದ್ದು ಅಂತ ಒಂದು ನಂಬಿಕೆ. ಪ್ರಸಾದಂ ಅಂತ ಹೇಳಿ ಮಾತ್ರ ಫಸ್ಟಿಗೆ ಇದು ಮಾಡಿದ್ದಾನೆ. ಹೀಗೆ ಪ್ರಸಾದ ಅಂತ ಅಲ್ಲಿ ಬಂತು. ಪ್ರಸಾದಂ ಅಂದ್ರೆ ಸಂಸ್ಕೃತ್ ವರ್ಡ್. ಅದು ತುಂಬಾ ಜನ ಈಗ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ತಮಿಳು ತೆಲುಗು ಇಂದ ಪ್ರಸಾದಂ ಅಂತ. ಅದು ಸಂಸ್ಕೃತ್ ವರ್ಡ್. ಪ್ರಸಾದಂ ಪ್ರಸಾದಹ ಅಂತಾನು ಸಂಸ್ಕೃತ್ ವರ್ಡೇ ಬರುತ್ತೆ. ಸೊ ಪ್ರಸಾದಂ ಅಂತ ಆ ವೈಬ್ರೇಷನ್ ಇತ್ತು ಅಂತ ಅದನ್ನ ಫಿಕ್ಸ್ ಮಾಡಿದೆ. ಆಮೇಲೆ ಬ್ರಾಹ್ಮಣ ಯಾಕೆ ಅಂದರೆ ನಮ್ಮ ಸ್ಟೈಲ್ ಫುಡ್ ನಾವು ಮಾಡೋದ್ರಿಂದ, ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ನಾವೇನು ಮಾಡ್ತೀವಿ ಅದೇ ಥರ ಫುಡ್ ಇರೋದ್ರಿಂದ ನಮ್ಮ ಸ್ಟೈಲ್ ಆಫ್ ಅಂದರೆ ಇವಾಗ ಇಟಾಲಿಯನ್, ಮೆಕ್ಸಿಕನ್ ಆ ಥರ ಫುಡ್ ಕ್ಯಾಟಗರೀಸ್ ಇದೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಈ ಥರ ಕ್ಯಾಟಗರೀಸ್ ಇದೆಯಲ್ಲ, ಆ ಥರ ಇದು ಒಂದು ಕ್ಯಾಟಗರಿ ಬ್ರಾಹ್ಮಣ ಶೈಲಿಯ ಫುಡ್ ಅಂತ. ಸೊ ಬ್ರಾಹ್ಮಣ ಪ್ರಸಾದಂ ಅಂತ ಇಲ್ಲಿ ಟೈಟಲ್ ಬಂತು. ಬಾಸ್ ವಾಲಾ, ಬಿ ದ ಬಾಸ್.